ಅಲ್ಲೆಲ್ಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 12ನೇ ಸಂಧಿ 46ನೇ ವಚನ. ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತನಾಡುತ್ತಿರುವಾಗ ಆತನ ತಾಯಿ ತಮ್ಮಂದಿರು ಆತನನ್ನು ಮಾತನಾಡಿಸಬೇಕೆಂದು ಹೊರಗೆ ನಿಂತಿದ್ದರು. ಆಗ ಒಬ್ಬ, ಇಗೋ ನಿನ್ನ ತಾಯಿಯು ನಿನ್ನ ಅಣ್ಣ ತಮ್ಮಂದಿರು ನಿನ್ನನ್ನು ಮಾತಾಡುವುದಕ್ಕೆ ಹೊರಗೆ ನಿಂತಿದ್ದಾರೆ ಅಂದನು. ಅದಕ್ಕೆ ಕೇಳಿದ ಗಮನವಾಗಿ ಅದಕ್ಕಾತನು ಆ ಮಾತು ಹೇಳಿದವನಿಗೆ, ನನಗೆ ತಾಯಿ ಯಾರು, ನನಗೆ ಅಣ್ಣ ತಮ್ಮಂದಿರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಅಣ್ಣ ತಮ್ಮಂದಿರು, ಪರಲೋಕದಲ್ಲಿರುವ ನನ್ನ ತಂದೆಯು ಚಿತ್ತದಂತೆ ನಡೆಯುವವನೇ ನನಗೆ ಅಣ್ಣ ತಮ್ಮ ತಂಗಿಯು ತಾಯಿಯು ಆಗಬೇಕು ಅಂದನು. ಆಮೇಲೆ ಸ್ತೋತ್ರ, ಹಲ್ಲೆಲೂಯಾ. ಯಾರು ದೇವರ ರಾಜ್ಯದಲ್ಲಿ ಸೇರ್ತಾರ, ಯಾರು ತಂದೆಯಾದ ಕರ್ತನ ದೇವರ ಚಿತ್ತದಂತೆ ನಡೀತಾರ, ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ತಾರ, ಅವರೇ ಮಾತ್ರ ಯೇಸುವಿಗೆ ಏನಾರ ತಂದೆ ತಾಯಿ ತಮ್ಮ ಅಣ್ಣ ಬಳಗ ಬಂಧು ಎಲ್ಲ. ಇವಾಗ ನೀವು ಯಾರ ಕಡೆ ಕೈ ತೋರಿಸಿದ್ರೆ ದೇವರು ತನ್ನ ಶಿಷ್ಯರ ಕಡೆ. ಅಂದರೆ ಯಾರು ಆತನ ಮಾರ್ಗದಲ್ಲಿ ನಡೀತಾರ, ಯಾರು ಆತನ ಮಾರ್ಗದಲ್ಲಿ ಹೆಚ್ಚಾಗಿ ಬೆಳೀತಾರ, ಅವ್ರು ಮಾತ್ರ ದೇವರ ಸನ್ನಿಧಿಯಲ್ಲಿ ಬೆಳೆಯುವಂತರಾಗಿದ್ದಾರೆ. ಯಾಕಂದ್ರೆ ದೇವರು ತನ್ನ ಶಿಷ್ಯರಿಗೆ ಮಾತ್ರ ಆರಿಸಲ್ಪಟ್ಟಿದ. ಶಿಷ್ಯರಂತೆ ಯಾರು ದೇವರಿಗೆ ಸ್ಥಾನ ಕೊಟ್ಟು ದೇವರಲ್ಲಿ ಮರೆದಿಟ್ಟು ದೇವರ ಹೇಳಿದ ವಾಕ್ಯದಲ್ಲಿ ಭಯ ಭಕ್ತಿಯಲ್ಲಿ ನಡೆದಾರಲ್ಲ, ಅವ್ರಿಗೆ ದೇವರೇನು ಕರೆಯಲ್ಪಟ್ಟಿದ್ದಾನೆ? ತಂದೆ ತಾಯಿ ತಮ್ಮ ಅಣ್ಣ. ಅದಕ್ಕೆ ಬಿಟ್ಟರೆ ಸರ್ವ ಜನರು, ಸರ್ವ ಆಲೋಚನೆ, ಸರ್ವ ಕಾರ್ಯದಲ್ಲಿ ಬಿದ್ದವರಿಗೆ ಏನ್ ಹೇಳಿದಾನ? ಅವ್ರು ಯಾರು ನನ್ನವರಲ್ಲ ಅಂತ ಹೇಳ್ತಿದ್ದಾನೆ. ತನ್ನ ಒಳ ಹುಟ್ಟಿದ ತಾಯಿ ಅಣ್ಣ ತಮ್ಮಂದರನ್ನು ಏನ್ ಮಾಡಿದ? ದೇವರು ತಿರಸ್ಕರಿಸಿದ. ಯಾವ ರೀತಿಯಾಗಿ? ಆತ್ಮಿಕವಾಗಿ ಮಾತಾಡ್ತಾ ಇದ್ದಿದ್ದರು ದೇವರು. ಅವ್ರು ಫಿಸಿಕಲ್ ಆಗಿ ದೇವರು ಎಂದು ಮಾತಾಡ್ತಾ ಇದ್ದಿಲ್ಲ. ಯಾಕಂದ್ರೆ ಪವಿತ್ರಾತ್ಮ ದೇವರು ಆತ್ಮಿಕವಾಗಿ ಕಾರ್ಯ ಮಾಡುವಂತನಾಗಿದೆ. ಎಲ್ಲಿವರೆಗೆ ನೀನು ದೇವರ ಸನ್ನಿಧಿಯಲ್ಲಿ ಹೋಗಿ ನೀನು ದೇವರಿಗೆ ಮೆಚ್ಚುಗೆಯಾಗಿ ಒಂದು ಶಿಷ್ಯನ ಕಾರ್ಯವಾಗುವಂತೆ ನೀನು ಆತನಿಗೆ ಶಿಷ್ಯನಾಗಿ ಮೆಚ್ಚುಗೆ ಆದಾಗ ಮಾತ್ರ ದೇವರು ಈತನ ನನ್ನ ತಂದೆ, ಈತನ ತಮ್ಮ, ಈತನ ನನ್ನ ಅಕ್ಕ ತಂಗಿ ಅಂತ ದೇವರು ಕೊಡುವಂತ ದೇವರಾಗಿದ್ದಾರೆ. ಎಲ್ಲಿವರೆಗೆ ನೀವು ದೇವರನ್ನು ಸ್ವೀಕರಿಸುವುದಿಲ್ಲ, ದೇವರ ಮಾರ್ಗದಲ್ಲಿ ನಡೆಯುವುದಿಲ್ಲ, ನಿಮಗೆ ಯಾವ ಅರಿವು ಬರುವುದಿಲ್ಲ. ಯಾಕೆ ಅರಿವು ಬರುವುದಿಲ್ಲ ಅಂದ್ರೆ ನೀವು ದೇವರ ವಾಕ್ಯದಲ್ಲಿ ನಡೀತಿಲ್ಲ, ದೇವರ ಮಾತಿಗೆ ವಿಧೇಯತೆ ಕೊಡ್ತಾ ಇಲ್ಲ. ದೇವರು ಏನ್ ಹೇಳುವುದಕ್ಕೆ ಬಂದಿದೆ ಈ ಲೋಕದ ಮೇಲೆ ಅಂತ ಹೇಳಿ ನೀವು ಆಶ್ವಾಸನೆ ತಗೋತಿಲ್ಲ. ಯಾಕಂದ್ರ ನೀವು ದಿನನಿತ್ಯದ ಕಾರ್ಯದಲ್ಲಿ ನೀವು ವ್ಯಸ್ತರಾಗಿದ್ದೀರಿ. ನಿಮಗೆ ಕಟ್ಟಿಕ್ಕಿದ ಬಾಂಧವ್ಯದಲ್ಲಿ ನೀವು ಅದರಿಂದ ಬಿಚ್ಚಕ್ಕೂ ಆಗುವುದಿಲ್ಲ. ನೀವು ನಿಮ್ಮದೇ ಕಾರ್ಯ, ಕೆಲಸ, ಚಿಂತೆ, ದುಃಖ, ಭಾರ. ಆದ್ರೆ ಕರ್ತನು ಏನ್ ಹೇಳಿದಾರ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ಚಿಂತೆ, ದುಃಖ, ಭಾರಗಳೆಲ್ಲ ನನ್ನ ಮೇಲೆ ಹಾಕಿರಿ, ನಾನು ನೋಡಿಕೊಳ್ಳುತ್ತೇನೆ, ನೀವು ನನಗಾಗಿ ಆರಾಧಿಸಿರಿ, ಪ್ರಾರ್ಥಿಸಿರಿ ಅನ್ನ. ಆದರೂ ಯಾರು ಕೇಳುವರಿಲ್ಲ. ನಮ್ಮ ಚಿಂತೆ ಭಾರಗಳು ನಿನಗೆ ಹೇಳುವಾಗ ಆ ಆತ್ಮಿಕವಾದ ನಂಬಿಕೆ ನನ್ನ ಕಣ್ಣಿಗೆ ಕಾಣಲ್ಲ, ಆ ರಕ್ಷಣೆ ನನ್ನ ಕಣ್ಣಿಗೆ ಕಾಣೋದು, ನಂಬಿಕೆ ನನ್ನ ಕಾಣೋದು, ಆ ನಿಜವಾದ ನಿನ್ನ ಮಾತು ನನ್ನ ಕಣ್ಣಿಗೆ ಕಾಣೋದು. ಯಾವ ರೀತಿಯಾಗಿ ನಂಬಲಿ? ಆ ಆತ್ಮಿಕ ಲೋಕವಂದ್ರೆ ನನಗೆ ಗೊತ್ತಿಲ್ಲ. ಯಾವ ಆತ್ಮಿಕ ಲೋಕ? ನಾ ಕನಸಿನ ಮಂಗಿದ ಆತ್ಮಿಕ ಲೋಕನ ನಾನು ನಿನಗೆ ಎದುರುಗಡೆ ಮಾಡುವುದ? ಎಲ್ಲಿವರೆಗೆ ನಿನಗೆ ಏನಾದ್ರೂ ಕಣ್ಣಿಗೆ ಕಾಣಬಹುದು, ಅದೇನಾಗ್ತದೆ? ಆತ್ಮಿಕ ಲೋಕದಲ್ಲಿ ಶೂನ್ಯವಾಗಿ ಕಾಣಲ್ಪಡ್ತದೆ. ಯಾವಾಗ ನೀನು ಪ್ರಾರ್ಥನೆಯಲ್ಲಿ ಬಲವಾಗಿ ಕಾರ್ಯ ಮಾಡಿದಾಗ ಪವಿತ್ರಾತ್ಮ ದೇವರಿನ ಜೊತೆ ಮಾತಾಡ್ತಾನಲ್ಲ, ನೀವು ಪವಿತ್ರಾತ್ಮ ಭರಿತನಾಗಿ ಯಾವಾಗ ಹೊರಗಡೆ ತುಂಬಲ್ಲ, ಅದೇ ಆತ್ಮಿಕ ಲೋಕ. ಅಲ್ಲೇ ದೇವರು ನಿನ್ನ ಕಣ್ಣು, ಕಿವಿ, ಬಾಯಿ, ಆತ್ಮ ತೆರೆದು ಇದು ಒಳ್ಳೇದು, ಇದು ಕೆಟ್ಟದು, ಈ ಮಾರ್ಗದಲ್ಲಿ ನಡಿ, ಈ ಮಾರ್ಗವನ್ನು ತೊರಿ ಅಂತ ಹೇಳಿ ದೇವರು ಕಲಿಸುವಂತನಾಗಿದ್ದಾನೆ. ಅದಕ್ಕೆ ದೇವರು ಇಲ್ಲಿ ಸ್ಪಷ್ಟವಾಗಿ ಬರ್ತಾನೆ, ನನಗೆ ಯಾರು ತಂದೆ, ಯಾರು ತಮ್ಮ, ಯಾರು ಅಣ್ಣ, ಯಾರಿಲ್ಲ. ಆಗೋ ಆ ಶಿಷ್ಯರು ನನ್ನ ಅಣ್ಣ ತಮ್ಮಂದರು. ಆತನೇ ದೇವರಿಂದ ಮೆಚ್ಚಿಸಲ್ಪಟ್ಟರು. ಯಾಕಂದ್ರ ದೇವರು ಯಾವ ಕಾರ್ಯಕ್ಕಾಗಿ ಯೇಸುವನ್ನು ಕಳಿಸಿದ ಆ ಕಾರ್ಯವನ್ನು ಮಾಡುವುದಕ್ಕೆ ತನ್ನ ಶಿಷ್ಯರಿಗೆ ಬೇಕಾದಷ್ಟು ಏನ್ ಮಾಡಿದ? ಟ್ರೈನಿಂಗ್ ಕೊಟ್ಟಿದ್ದ ದೇವರು. ನಾನು ಹೋಗಿದ ಮೇಲೆ ಯಾವ ರೀತಿಯಾಗಿ ನೀವು ಕಾರ್ಯ ಮಾಡಬೇಕು, ದೇವರ ರಾಜ್ಯ ಹೆಂಗ್ ಬೆಳೆಯುತ್ತದೆ, ಪರಲೋಕ ರಾಜ್ಯ ಅಂದ್ರೆ ಏನು, ಪರಲೋಕ ರಾಜ್ಯ ಎಲ್ಲಿದೆ, ಎಲ್ಲಿ ನಿಮ್ಗೆ ಪರಲೋಕ ರಾಜ್ಯ ಸಿಗ್ತದೆ? ಎಲ್ಲರೂ ಆಕಾಶದ ಕಡೆ ನೋಡಿದ್ರ ಮಧ್ಯ ಆಗ್ತಾ ಸೈತಾನನು ಓಡಾಡ್ತಾ ಇದ್ದಾನೆ, ಏರ್ಬಿಲ್ಲ. ಅದ್ರ ಮ್ಯಾಲ ಬಿ ನೋಡಿದ್ರೆ ಅಂದ್ರೆ ದೇವ್ರ ಏನ್ ಮಾಡ್ಯಾನ? ಭೂಮಿ ಮ್ಯಾಲ ಅದ್ರ ಗತಿ ಹಂಗೆ ಬಹಳಷ್ಟು ಗ್ರಹಗಳು ಮಾಡ್ಯಾನ. ಮತ್ತ ಅದ್ರ ಮ್ಯಾಲ ನೋಡಿದ್ರೆ ಘೋರ ಅಂಧಕಾರದ, ಏನ್ ಬಿ ಸಿಗದ, ಮ್ಯಾಲ ಏನಿಲ್ಲ. ಎಲ್ಲದ ಪರಲೋಕ ರಾಜ್ಯ ನಮ್ಮಲ್ಲಿ ಅದ, ನಮ್ಮ ಆತ್ಮದಲ್ಲಿ ಅದ, ನಮ್ಮ ಬಾಡಿ ಒಳಗೆ ನಮ್ದು ಪರಲೋಕ ರಾಜ್ಯದ. ದೇವರು ಮತ್ತ
ಮತ್ತಾಯನ ಸುವಾರ್ತೆಯಲ್ಲಿ ಪರಲೋಕ ರಾಜ್ಯ ಅಂತ ಬರೆಯಲ್ಪಟ್ಟನ, ಮತ್ತು ಉಳಿದ ಜಾಗದಲ್ಲೆಲ್ಲ ದೇವರ ರಾಜ್ಯ. ಈ ಪರಲೋಕ ರಾಜ್ಯ ದೇವರ ರಾಜ್ಯ ಅಂತ ಯಾಕೆ ದೇವರು ಅಂದ್ರೆ, ಪರಲೋಕ ಮೊದಲೆಲ್ಲ ದೇವರ ರಾಜ್ಯ ಅಂತಿರು. ಯಾವಾಗ ಕರ್ತನಾದ ಯೇಸು ಕ್ರಿಸ್ತನಿಗೆ ಭೂಮಿ ಮೇಲೆ ಬಂದಲ್ಲ, ಆವತ್ತೇನಾಯ್ತು, ಪರಲೋಕ ರಾಜ್ಯವಾದ ನಾವೆಲ್ಲರೂ. ಆತನಿಗೆ ಪರಲೋಕ ರಾಜ್ಯ ಅಂದ್ರೆ ನಮ್ಮ ದೇಹದಾಗಿರೋರು ಯಾರು? ನಜರೇತಿನ ಯೇಸು ಕ್ರಿಸ್ತರು, ಕ್ರೈಸ್ಟ್, ದೇವರು ಯೇಸು ನಮ್ಮ ಇರ್ತಾನ. ಅದೇ ಪರಲೋಕ ರಾಜ್ಯ. ಆ ಪರಲೋಕ ರಾಜ್ಯ ಹೇಳಿದಾಗ ಪವಿತ್ರಾತ್ಮ ದೇವರು ನಿಮ್ಮಲ್ಲಿ ಕಾರ್ಯ ಮಾಡ್ತಾನ. ಆ ಪರಲೋಕ ರಾಜ್ಯ ನಿಮ್ಮಲ್ಲಿ ಬರ್ಬೇಕಂದ್ರ ಪಶ್ಚಾತ್ತಾಪ, ಬಲವಾದ ನಂಬಿಕೆ. ಯಾವಾಗ ನಿಮ್ಮಲ್ಲಿ ನಂಬಿಕೆ ಹೊರ ಬರ್ತಲ್ಲ, ಈ ನಂಬಿಕೆ ಹೊರ ಎಲ್ಲ ಸಹಜವಾಗಿ ಎಲ್ಲ ಅನ್ಯ ಜನರ ಬಳಿ ಇರ್ತದ, ನಿಮ್ಮ ಹತ್ರನೂ ಇರ್ತದ, ಎಲ್ಲರ ಬಳಿ ಇರ್ತದ. ಆದ್ರ ಅದಕ್ಕೆ ಹೆಂಗ್ ಮಾರ್ಪಡಿಸ್ಬೇಕು, ಹೆಂಗ್ ತಗೋಬೇಕು ಅನ್ನುವುದು ಯಾರು ಒಂದು ಗುಟ್ಟಾಗಿ ಹೇಳುವುದಿಲ್ಲ. ಎಲ್ಲರೂ ಏನ್ ಹೇಳ್ತಾರ, ಪಾಪಿ ಇದ್ದಿದಿ, ಪಾಪದಂಗ್ ಬಿಡು, ಇದು ಮಾಡು, ಅದು ಮಾಡು, ಸುಳ್ಳು ಹೇಳ್ಬೇಡ, ಮೋಸ ಮಾಡ್ಬೇಡ, ನನಗೆ ಸೇರಿಸಬೇಡ. ಆದ್ರೆ ದೇವರು ಅವರಿಗಾಗಿಯೇ ಬಂದಿದೆ ಅಂತ ಹೇಳ್ತಾರ. ಅದಿಬ್ಬರು ಒಬ್ಬ ಪರಿಸಾಯನ ಒಬ್ಬ ಸಾಧುಕಾಗ ಏನ್ ಮಾಡ್ತಾನ, ಪರಿಸಾಯನ ಬಂದು ಚಂದ ನಿಂತು, ದೇವ್ರೆ ನನಗೆ ವಾರಕ್ಕೆ ಉಪವಾಸ ಮಾಡ್ತೆ, ನಿನ್ನ ಕಾಣಿಕೆ ಹಾಕ್ತೆ, ನಾ ಏನೇನು ಪಾಪ ಮಾಡಿಲ್ಲ ಅಂತ ಹೇಳಿ ಕಮಂಡಿಂದ ಹೇಳ್ತಾನೆ. ಅದೇ ಒಬ್ಬ ಪಾಪಿ ಬರ್ತಾನ, ಚೀರಿ ಅದಿ ಗುದ್ದುಕೊಂಡ್ ಆಗ್ತಾನೆ, ದೇವ್ರೆ ನಾ ಪಾಪಿ ಇದ್ದೆ, ನಾ ಪರಲೋಕ ರಾಜ್ಯಕ್ಕೆ ಸೇರ್ತೇನೆ ಇಲ್ಲೋ ಅಂದಾಗ ದೇವ್ರ ಆ ಪ್ರಾರ್ಥನೆ ಕೇಳಲ್ಪಟ್ಟಲ್ಲ, ಅವನೇ ಪರಲೋಕ ರಾಜ್ಯಕ್ಕೆ ಕೇಳಲ್ಲ. ಹಂಗಾಗಿ ಈ ಲೋಕದಲ್ಲಿ ಎಲ್ಲರೂ ಪಾಪಿಗಳಲ್ಲ. ನಾವು ಒಳ್ಳೆವಿದ್ದೆ, ನಾ ಹಂಗ ಕೂರ್ಸುರತ್ ಇದ್ದೆ ಅಂದ್ರೆ ಯಾರು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಪಾಪದಿಂದ ಬಿಡುಗಡೆ ಬಂದಿದಾಗ ಮಾತ್ರ ನಾವು ಪರಲೋಕಕ್ಕೆ ಸೇರುವಂತರಾಗಿದ್ದೇವೆ. ಹಾಗಾಗಿ ಪರಲೋಕ ರಾಜ್ಯ ನಿಮ್ಮಲ್ಲಿ ಅದ. ದಿನನಿತ್ಯ ಪ್ರಾರ್ಥಿಸಿ ಆತನ ಮೊರೆ ಇಕ್ರಿ. ಎಲ್ಲರೂ ಸಭೆಯಾಗಿ ಹೇಳಿ ಪ್ರಾರ್ಥನೆ ಮಾಡೋಣ. ಬ್ಲೆಸ್ಸಿಂಗು. ಸರ್ವಶಕ್ತನಾದ ಯೇಸುವೇ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಏಸಪ್ಪ. ನಿನ್ನ ಪರಲೋಕ ರಾಜ್ಯ, ದೇವರ ರಾಜ್ಯ ನಮ್ಮಲ್ಲಿ ಇಳಿಸಿದೆ ಏಸಪ್ಪ. ನಿನ್ನ ಪರಲೋಕ ರಾಜ್ಯ ಬಿಟ್ಟು ಆ ರಾಜ್ಯ ನಮ್ಮಲ್ಲಿ ಇಳಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಇಲ್ಲಿ ಕೂತಿದೆ ಎಲ್ಲ ಮಕ್ಕಳ ಮೇಲೆ ನೀನು ಹಸ್ತವಿಸಪ್ಪ. ಇವ್ರ ಬಂದಿದ್ದ ಎಲ್ಲ ಕಾರ್ಯಗಳು ನೀನು ಸಫಲ ಮಾಡು. ಯಾವ ದುರಾತ್ಮ ಕಟ್ಟಾಕಿದೆ ಎಲ್ಲ ಒಳ್ಳೆ ಕಾರ್ಯಗಳು ಬಿಚ್ಚಲ್ಪಡಲಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಹೌದು ಯೇಸುವೆ, ನಿನ್ನ ಬಲವಾದ ಶಕ್ತಿ ಮಕ್ಕಳ ಮೇಲೆ ಇರಿಸು. ಇವರು ಪರಲೋಕ ರಾಜ್ಯ ಸೇರ್ಬೇಕೇಸಪ್ಪ. ಆ ಪರಲೋಕ ರಾಜ್ಯವೇ ಇವರು ಆಗಿದ್ದಾರೆ ಅಂತ ಹೇಳೋದು ಅದು ಹುಟ್ಟಿಸ್ಬೇಕೇಸಪ್ಪ ನೀನು. ಅದು ಪವಿತ್ರಾತ್ಮನಿಂದ ಮಾತ್ರ ಕಾರ್ಯ. ಯೇಸುವೆ, ರಾತ್ರಿಯಲ್ಲಿ ಮಕ್ಕಳ ಮೇಲೆ ಸುಖ ಜೀವನ, ಆರೋಗ್ಯ, ಭಾಗ್ಯ, ಚಿನಾಯಿಸ, ಸುಖ, ಸಮೃದ್ಧಿ, ಶಾಂತಿ, ಸಮಾಧಾನ ಎಲ್ಲ ಕೇಳಿಗಳಿಂದ ತಪ್ಪಿಸಿ ಅಭಿವೃದ್ಧಿ ಉನ್ನತಿಪಡಿಸಿ ಕಾರ್ಯ ಮಾಡುತ್ತಂದೆ. ಯೇಸುವೆ, ನೀನು ಒಂದೇ ನಾಮದಲ್ಲಿ ಬೇಡ್ತೇನೆ, ಜೀವ ತಂದೆ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಕಾರ್ಯಗಳೆಲ್ಲವನ್ನೂ ಮರೆಯಬೇಡ. ಆಮೇನ್. ಜೈ ಕ್ರಿಸ್ತ.